ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಸ್ಪೆಷಲ್ ಆಗಿ ನನ್ನ ಸ್ಟೈಲಲ್ಲಿ ಸ್ವೀಟ್ ಕಾರ್ನ್ ಬಜ್ಜಿ ಮಾಡ್ತಾ ಇದ್ದೀನಿ. ನೀವು ಬೇರೆಯವರು ಮಾಡಿರೋ ಸ್ವೀಟ್ ಕಾರ್ನ್ ಬಜ್ಜಿ ನೋಡಿರ್ಬೋದು, ಬಟ್ ನಾನಿಲ್ಲಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ನಾನು ಇವತ್ತು ಮಾಡ್ತಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಹೇಗೆ ಸ್ವೀಟ್ ಕಾರ್ನ್ ಬಜ್ಜಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಗಾತ್ರ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ, ಬಟ್ ಇದು ಜಾಸ್ತಿ ಆಗುತ್ತೆ. ನಾನು ಇಬ್ಬರಿಗಾಗುವಷ್ಟು ಬಜ್ಜಿ ಮಾಡ್ತಾ ಇರೋದು. ಇವಾಗ ಸ್ವೀಟ್ ಕಾರ್ನ್ ಬಜ್ಜಿ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನಾನಿಲ್ಲಿ 1 ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಮತ್ತು ಚಿಕ್ಕ ಗಾತ್ರದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ, ಮತ್ತು ಕುಕ್ಕಿಂಗ್ ಸೋಡಾ, ಹಾಗೆ ಅರಿಶಿಣ ಹುಡಿ, ಚಿಲ್ಲಿ ಪೌಡರ್, ಮತ್ತು ಗರಂ ಮಸಾಲೆ ಪೌಡರ್, ಹಾಗೆ ಜೀರಿಗೆ ಪೌಡರ್. ಇದಿಷ್ಟನ್ನು ತಗೊಂಡು ಕಾರ್ನ್ ಬಜ್ಜಿ ಮಾಡ್ತಾ ಇರೋದು. ಮೊದಲಿಗೆ ಇದರ ಸಿಪ್ಪೆಯನ್ನು ಬಿಡಿಸ್ಕೊತಾ ಇದ್ದೀನಿ. ಬಿಡಿಸ್ಕೊಂಡಾಗಿದೆ. ಇವಾಗ ಈ ಕಾಳುಗಳನ್ನ ಒಂದೊಂದಾಗಿ ಬಿಡಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಇನ್ನೊಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಕಾರ್ನ್ಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಸ್ವಲ್ಪ ನೋಡಿ ಹಾಕ್ಕೊತೀನಿ, ಮತ್ತು ನೀರು ಜಾಸ್ತಿ ಆದರೆ ಹಾಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಮತ್ತು ಇವಾಗ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿ, ಕರಿಬೇವಿನ ಸೊಪ್ಪು, ಅರಿಶಿಣ ಹುಡಿ 1 ಸ್ಪೂನ್ ನೋಡಿ ಹಾಕ್ಕೊತೀನಿ. ಆಮೇಲೆ ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಗರಂ ಮಸಾಲೆ ಪೌಡರ್, ಹಾಗೆ ಅಕ್ಕಿ ಹುಡಿ ಒಂದು ಸ್ವಲ್ಪ ನೋಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಅಡುಗೆ ಸೋಡಾನ ಒಂದು ಸ್ವಲ್ಪ ನೋಡಿ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು ಅಂತಿಲ್ಲ, ಒಂದು ಫ್ಲೇವರ್ಗೆ ನಾನು ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕ್ಕೊಂಡು ಲೈಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೋಬೇಕು. ಹಿಟ್ಟು ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ತೆಳ್ಳಗೆ ಮಾಡ್ಕೋಬೇಕು. ತುಂಬ ತೆಳ್ಳಗಾದರೂ ಚೆನ್ನಾಗಾಗಲ್ಲ, ತುಂಬ ಗಟ್ಟಿಗಾದರೂ ಚೆನ್ನಾಗಾಗಲ್ಲ. ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡ್ಮೇಲೆ ನಾನಿಲ್ಲಿ ಜೀರಿಗೆ ಹುಡಿನ ಹಾಕ್ಕೊತಿದ್ದೀನಿ. ಇಡೀ ಜೀರಿಗೆ ಹಾಕೋದ್ರೂ ಪರವಾಗಿಲ್ಲ, ನಾನಿಲ್ಲಿ ಹುಡಿ ಇರೋದಕ್ಕೆ ಹುಡಿನೇ ಹಾಕ್ಕೊತಾ ಇದ್ದೀನಿ. ಹೀಗೆ ಕಲಸಿಟ್ಟು ಒಂದು ಸ್ವಲ್ಪ 5 ನಿಮಿಷ ಹಾಗೆ ಬಿಡಬೇಕು. ಇವಾಗ ಅಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಇದ್ದೀನಿ. ನಾವಿಲ್ಲಿ ಎಣ್ಣೆಗೆ ಬಿಡ್ತಿರುವಾಗ ಆದಷ್ಟು ಬೆಂಕಿ ಉರಿನ ಕಮ್ಮಿಲಿ ಇಟ್ಕೊಳ್ಳೋದು ಒಳ್ಳೆಯದು. ಒಂದು ಬದಿ ಕಾದ್ಮೇಲೆ ಇನ್ನೊಂದು ಸೈಡಲ್ಲಿ ಈ ರೀತಿಗೆ ತಿರುಗಿಸ್ಕೋಬೇಕು, ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಈ ರೀತಿಗೆ ಕೆಂಪಗೆ ಬಂದಿದೆ ಅಂತ ಹೇಳಿದ್ರೆ ಚೆನ್ನಾಗಿ ಒಳಗೆ ಬೆಂದಿದೆ ಅಂತ ಅರ್ಥ. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕೆಂಪಗಾಗಿದೆ ಅಂತ. ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದು ಪ್ಲೇಟಿಗೆ ನಾನಿಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇನ್ನುಳಿದ ಹಿಟ್ಟನ್ನು ಕೂಡ ಇದೇ ರೀತಿಯಾಗಿ ನಿಧಾನಕ್ಕೆ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಸುಮಾರು 10 ರಿಂದ 15 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಕೆಂಪಗೆ ಆಗಿದೆ ಅಂದರೆ ಬಜ್ಜಿ ಒಳಗಡೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಮತ್ತು ಇನ್ನೊಂದು ವಿಷಯ, ಒಮ್ಮೊಮ್ಮೆ ಎಣ್ಣೆಗೆ ಬಿಟ್ಟ ಕಾರ್ನ್ ಹೊಟ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇವಾಗ ಸ್ವೀಟ್ ಕಾರ್ನ್ ಬಜ್ಜಿ ಸಿಂಪಲ್ ಆಗಿ ರೆಡಿ ಆಗಿದೆ. ನಾನೊಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ನಿಮಗೆ ತೋರಿಸ್ತೀನಿ ಅದರ ಒಳಗಡೆ ಯಾವ ರೀತಿಯಾಗಿ ಬೆಂದಿದೆ ಅಂತ ಹೇಳಿ. ಒಳಗಡೆ ಕಾರ್ನ್ ಮತ್ತು ಕಡಲೆ ಹಿಟ್ಟಿನ ಪಾಕ ಚೆನ್ನಾಗಿ ಬೆಂದಿದೆ, ಕ್ರಿಸ್ಪಿ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಇವಾಗ ನಾನು ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಯಾವ ರೀತಿ ಇದೆ ಅಂತ. ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸ್ಪೈಸಿನೂ ಇದೆ, ಹಾಗೆ ಸ್ವೀಟೂ ಇದೆ. 2 ಥರನೂ ಟೇಸ್ಟ್ ಮಾಡಬಹುದು. ನಂಗಂತೂ ತುಂಬಾ ಇಷ್ಟ ಆಗೋಯ್ತು ಸ್ವೀಟ್ ಕಾರ್ನ್ ಬಜ್ಜಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ನಾನು ಒಂದೊಂದೇ ಖಾಲಿ ಮಾಡಿಬಿಡ್ತೀನಿ. ಅದಕ್ಕೆ ಹಸ್ಬೆಂಡಿಗೆ ಅಂತ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡೆ. ಬಟ್ ಬಿಸಿ ಬಿಸಿ ಇರುವಾಗಲೇ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಅವರಿಗೆ ನೆಕ್ಸ್ಟ್ ಟೈಮ್ ಬಿಸಿ ಬಿಸಿಯಾಗಿ ಮಾಡಿಕೊಡುವ. ಹೇಗಿತ್ತು ನಾನು ಮಾಡಿರುವ ಇವತ್ತಿನ ಸ್ವೀಟ್ ಕಾರ್ನ್ ಬಜ್ಜಿ? ನೀವು ಒಮ್ಮೆ ಟ್ರೈ ಮಾಡಿ, ಸಂಜೆ ಕಾಫಿ ಜೊತೆಗೆ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹಾಗೆ ನಾನು ಮಾಡಿರುವ ಇವತ್ತಿನ ಕ್ರಿಸ್ಪಿಯಾದ ಸ್ಪೈಸಿಯಾದ ಸ್ವೀಟ್ ಕಾರ್ನ್ ಬಜ್ಜಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.